ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ನಾನು ನಿಮಗೆಲ್ಲ ಒಂದು ಒಳ್ಳೆ ವಿಷಯನ ತಿಳಿಸ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಷಯ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್, ಲೈಕ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ದೀಪದ ಬಗ್ಗೆ ಆ ಮಾಹಿತಿ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ದೀಪ ಹಚ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಬೆಳಗ್ಗೆ ಹಚ್ಚುವ ಅಭ್ಯಾಸ ಇರುತ್ತೆ, ಇನ್ನೊಬ್ಬೊಬ್ಬರ ಮನೆಯಲ್ಲಿ ಸಂಜೆ ಹಚ್ಚುವ ಅಭ್ಯಾಸವಿರುತ್ತೆ. ದೇವರ ಮನೆಯಲ್ಲಿ ದೀಪ ಏನೋ ಹಚ್ತೀವಿ, ಆದರೆ ಎಷ್ಟು ದೀಪ ಹಚ್ಚಬೇಕು, ಎಷ್ಟು ಬತ್ತಿ ಹಾಕಬೇಕು, ಯಾವ ಎಣ್ಣೆ ಹಾಕಬೇಕು, ಹಾಗೆ ಪ್ರತಿದಿನ ಮನೆಯಲ್ಲಿ ಯಾಕೆ ದೀಪ ಹಚ್ಚಬೇಕು, ಹಾಗೆ ದೀಪ ಹಚ್ಚೋದ್ರಿಂದ ಏನು ಪ್ರಯೋಜನ, ಯಾವ ದೀಪನ ಹಚ್ಚಬಾರದು, ಯಾವ ದೀಪನ ಹಚ್ಚಬಹುದು, ಯಾವ ದೀಪ ಹಚ್ಚೋದ್ರಿಂದ ಏನೆಲ್ಲ ಪ್ರಯೋಜನಗಳು ಅಂತೆಲ್ಲ ತಿಳ್ಕೊಳ್ಳೋಣ. ಮೊದಲಿಗೆ ದೇವರ ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ತುಂಬ ಡೌಟ್ ಇರುತ್ತೆ, ಹಾಗೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಮುಖ್ಯವಾಗಿ ದೇವರ ಮನೆಯಲ್ಲಿ 2 ಕಂಬಗಳಿರುವ ದೀಪವನ್ನು ಹಚ್ಚಬೇಕಾಗುತ್ತೆ. ಅಂದರೆ ಕಂಬದ ದೀಪನ ದೇವರ ಮನೆಯಲ್ಲಿ ಹಚ್ಚೋದು ತುಂಬಾ ಶ್ರೇಷ್ಠ. 2 ಕಂಬಗಳಿರೋ ದೀಪದ ಜೊತೆ 1 ಕಾಮಾಕ್ಷಿ ದೀಪವನ್ನು ಕೂಡ ಹಚ್ಚಬಹುದು. ಇನ್ನು ನೆಲದೀಪವನ್ನು ಕೂಡ ಹಚ್ಚಬಹುದು. ಅಂದರೆ ಮಣ್ಣಿನ ದೀಪವನ್ನು ಸಗಣಿಯ ಮೇಲೆ ಇಟ್ಟು ಕೂಡ ದೀಪವನ್ನು ಹಚ್ಚಬಹುದು, ಅಥವಾ ಅಖಂಡ ಜ್ಯೋತಿಯನ್ನು ಕೂಡ ಹಚ್ಚಬಹುದು. ಆದರೆ ಯಾವುದೇ ಕಾರಣಕ್ಕೂ 2 ಕಾಮಾಕ್ಷಿ ದೀಪವನ್ನು ಹಚ್ಚಬಾರದು. ಕೆಲವೊಬ್ಬರ ಮನೆಯಲ್ಲಿ 2 ಕಾಮಾಕ್ಷಿ ದೀಪವನ್ನು ಹಚ್ತಾರೆ, 2 ಕಾಮಾಕ್ಷಿ ದೀಪವನ್ನು ಹಚ್ಚಬಾರದು. ಹಾಗೆ ಅಷ್ಟಲಕ್ಷ್ಮಿ ದೀಪವನ್ನು ಕೂಡ ಹಚ್ಚಬಹುದು, ತುಂಬಾ ಶ್ರೇಷ್ಠ. ಅಷ್ಟಲಕ್ಷ್ಮಿ ದೀಪ ಹಚ್ಚೋದು 3 ದೀಪ ಹಚ್ಚಬಹುದು ಅಂತ ಹೇಳಿದೆ ಅಲ್ವಾ. 2 ಕಂಬದ ದೀಪಗಳ ಜೊತೆ 1 ಮಣ್ಣಿನ ದೀಪ ಹಚ್ಚಬಹುದು, ಅಥವಾ 1 ಅಷ್ಟಲಕ್ಷ್ಮಿ ದೀಪ ಹಚ್ಚಬಹುದು, ಅಥವಾ 1 ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು. 3 ಒಂದೇ ಥರ ದೀಪಗಳನ್ನು ಹಚ್ಚಬಾರದು. ಆದರೆ ದೀಪಗಳನ್ನು ಬೆಸ ಸಂಖ್ಯೆಯಲ್ಲಿ ಹಚ್ಚಬೇಕು. ಇನ್ನು ದೇವರ ಮನೆಯಲ್ಲಿ 3 ಬಾಗಿಲಲ್ಲಿ 2, ತುಳಸಿ ಗಿಡದ ಹತ್ತಿರ 1, ಈ ಥರ ದೀಪಗಳನ್ನು ಬೆಸ ಸಂಖ್ಯೆಯಲ್ಲಿ ಹಚ್ಚುವುದು ತುಂಬ ಒಳ್ಳೆಯದು. ಈಗ ಯಾವ ದಿಕ್ಕಿಗೆ ದೀಪ ಹಚ್ಚಿದರೆ ಏನು ಫಲ ಸಿಗುತ್ತೆ ಅಂತ ನೋಡೋಣ. ಮೊದಲನೆಯದಾಗಿ ಪೂರ್ವ ದಿಕ್ಕಿಗೆ ದೀಪ ಹಚ್ಚೋದ್ರಿಂದ ವಂಶಾಭಿವೃದ್ಧಿ ಆಗುತ್ತೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ಹಾಗೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುತ್ತೆ. ಇನ್ನು ಉತ್ತರಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚೋದ್ರಿಂದ ಆರ್ಥಿಕ ಸಮಸ್ಯೆ ಕಡಿಮೆಯಾಗುತ್ತದೆ, ಹಾಗೆ ಮದುವೆಯಾಗದೇ ಇರುವವರಿಗೆ ಬೇಗ ಕಂಕಣ ಬಲ ಕೂಡಿ ಬರುತ್ತದೆ. ಇನ್ನು ಪಶ್ಚಿಮಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚುವುದರಿಂದ ಸಾಲ ಬಾಧೆ ಕಡಿಮೆಯಾಗುತ್ತದೆ. ಒಂದೊಂದು ಸಲ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಗೆ ಹತ್ತಲ್ಲ, ಅಂಥ ಸಮಯದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕು, ತುಂಬಾ ಒಳ್ಳೆಯದು. ಈಗ ಯಾವ ದೀಪ ಹಚ್ಚೋದ್ರಿಂದ ಏನೇನು ಪ್ರಯೋಜನ ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಕಾಮಾಕ್ಷಿ ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ನೆಗೆಟಿವಿಟಿ ಎನರ್ಜಿ ಹೋಗಿ ಪಾಸಿಟಿವಿಟಿ ಎನರ್ಜಿ ಬರುತ್ತೆ. ಇನ್ನು ಕುಬೇರ ದೀಪ ಹಚ್ಚೋದ್ರಿಂದ ಆರ್ಥಿಕ ಸಮಸ್ಯೆಯಿಂದ ಹೊರಬರ್ತೀವಿ. ಸಾಲಬಾಧೆ ಇರೋರು ಕುಬೇರ ದೀಪವನ್ನು ಉತ್ತರಾಭಿಮುಖವಾಗಿ ಹಚ್ಚಬೇಕಾಗುತ್ತೆ. ಇನ್ನು ಅಂತಹ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಇನ್ನು ಉಳಿದ ದೀಪಗಳು ಅಂದರೆ ಉಪ್ಪಿನ ದೀಪ, ಅಕ್ಕಿ ಹಿಟ್ಟಿನ ದೀಪ, ತೆಂಗಿನಕಾಯಿಯ ದೀಪ, ವೀಳ್ಯದೆಲೆ ದೀಪ, ಅಂದರೆ ವೀಳ್ಯದೆಲೆಯ ಮೇಲೆ ದೀಪ ಹಚ್ಚೋದು, ಈ ಥರ ದೀಪಗಳನ್ನೆಲ್ಲ ಹಚ್ಚುತ್ತಾರೆ. ಇದೆಲ್ಲ ನಿಮಗೆ ತಿಳಿದಿರುವ ವಿಷಯವಾಗಿದೆ. ಇನ್ನು ದೀಪಗಳಿಗೆ 2 ಬತ್ತಿಗಳನ್ನು ಹಾಕಿ ಹಚ್ಚಬೇಕು. ಹಾಗೆ ಖಾಲಿ ದೀಪಕ್ಕೆ ಬತ್ತಿಗಳನ್ನು ಹಾಕಬಾರದು. ಎಣ್ಣೆ ಅಥವಾ ತುಪ್ಪವನ್ನು ದೀಪಕ್ಕೆ ಹಾಕಿದ ಮೇಲೆಯೇ ಬತ್ತಿಯನ್ನು ಏರಿಸಬೇಕಾಗುತ್ತದೆ. ಇನ್ನು ಯಾವ ಎಣ್ಣೆಯನ್ನು ಬಳಸಬಹುದು ಅಂತ ನೋಡುವುದಾದರೆ ತುಂಬ ಶ್ರೇಷ್ಠವಾದದ್ದು ದೇಸಿ ತುಪ್ಪದಿಂದ ದೀಪನ ಹಚ್ಚೋದು. ಪ್ರತಿದಿನ ತುಪ್ಪವನ್ನು ಹಾಕಿ ದೀಪ ಹಚ್ಚಕ್ಕೆ ಸಾಧ್ಯ ಇಲ್ಲ ಅನ್ನೋರು ತುಪ್ಪದ ಬತ್ತಿಯಿಂದ ಶುಕ್ರವಾರ ಮತ್ತು ಮಂಗಳವಾರ ಆರತಿಯನ್ನು ಮಾಡಬಹುದು. ಇನ್ನು ತುಪ್ಪವನ್ನು ಬಿಟ್ಟರೆ ಎಳ್ಳೆಣ್ಣೆ ತುಂಬಾ ಶ್ರೇಷ್ಠ ದೀಪ ಹಚ್ಚೋದಕ್ಕೆ. ಸಾಮಾನ್ಯವಾಗಿ ಎಲ್ಲ ದೀಪವನ್ನು ಹಚ್ಚೋದಕ್ಕೆ ಎಳ್ಳೆಣ್ಣೆ ಬಳಸ್ತಾರೆ, ಅದು ಕೂಡ ಶ್ರೇಷ್ಠವಾದದ್ದು. ಮತ್ತು ಕೊಬ್ಬರಿ ಎಣ್ಣೆಯಲ್ಲೂ ದೀಪನ ಹಚ್ತಾರೆ. ಅದನ್ನು ಬಿಟ್ಟರೆ ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಈ ಥರ ಕಹಿ ಇರೋವಂಥ ಎಣ್ಣೆಯಿಂದ ದೇವರಿಗೆ ದೀಪವನ್ನು ಹಚ್ಚಬಾರದು, ಅದು ಮಹಾಪಾಪ. ಇನ್ನು ದೇವರ ಮನೆಯಲ್ಲಿ ಸುಗಂಧಭರಿತ ಎಣ್ಣೆಯಿಂದ ದೀಪವನ್ನು ಹಚ್ಚಬಹುದು. ಉದಾಹರಣೆಗೆ ಹೇಳುವುದಾದರೆ ಮಲ್ಲಿಗೆ ಎಣ್ಣೆ, ಸಂಪಿಗೆ ಎಣ್ಣೆ, ಅಗಸೆ ಎಣ್ಣೆ, ಈ ಥರದ ಎಣ್ಣೆ ಕೂಡ ದೀಪ ಹಚ್ಚೋದಕ್ಕೆ ತುಂಬ ಶ್ರೇಷ್ಠವಾಗಿರುತ್ತೆ. ವೀಕ್ಷಕರೇ, ನಾವು ಪ್ರತಿನಿತ್ಯ ದೇವರ ಮನೆಯಲ್ಲಿ ಹಚ್ಚುವ ದೀಪದ ಬಗ್ಗೆ ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಇನ್ನು ದೇವಸ್ಥಾನಗಳಲ್ಲಿ ಹಚ್ಚುವ ದೀಪದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ.
ಗೊತ್ತಾಯ್ತಲ್ವಾ ವೀಕ್ಷಕರೇ, ದೀಪಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.